ಕಡಲೂರು ಉಡುಪಿಯಲ್ಲಿ, ಕೃಷ್ಣನಗರಿ ಉಡುಪಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನಕ್ಕಾಗಿ ತಯಾರಿ ಸಿದ್ಧತೆ ಭರದಿಂದ ಸಾಗುತ್ತಿದೆ. ಕೋಟಿ ಗೀತ ಲೇಖನದ ನಂತರ ಲಕ್ಷ ಕಂಠ ಗೀತವನ್ನ ಶ್ರೀಮಠ ಉಡುಪಿಯ ಮಠ ಹಮ್ಮಿಕೊಂಡಿದೆ. ಇದರ ಪಾರಾಯಣಕ್ಕಾಗಿ ಮೋದಿ ಬರ್ತಾ ಇದ್ದಾರೆ. ನಾಳೆ ಕೃಷ್ಣನಗರಿ ಉಡುಪಿಗೆ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ. ಲಕ್ಷ ಕಂಠ ಗೀತ ಪಾರಾಯಣದಲ್ಲಿ ಮೋದಿ ಆಗಮಿಸ್ತಾರೆ, ಭಾಗಿಯಾಗ್ತಾರೆ. ಭಗವದ್ಗೀತೆಯ ಶ್ಲೋಕವನ್ನ ಪಠಿಸ್ತಾರೆ ಪ್ರಧಾನಿ ಮೋದಿ. ಪರ್ಯಾಯ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಈ ಕುರಿತಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಕನಕದಾಸರಿಗೆ ಪುಷ್ಪಾರ್ಚನೆಯನ್ನ ಮಾಡ್ತಾರೆ. ನಮೋ ಕನಕನ ಕಿಂಡಿಗೆ ಸ್ವರ್ಣ ಕವಚವನ್ನ ಸುವರ್ಣ ತೀರ್ಥ ಮಂಟಪ ಲೋಕಾರ್ಪಣೆ ಇದನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ನೆರವೇರಿಸುತ್ತಾರೆ. ಪ್ರಧಾನಿ ಮೋದಿ ಆಗಮನಕ್ಕೆ ಉಡುಪಿಯಲ್ಲಿ ಬಿಗಿ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ಮನೆ ಮನೆಯಲ್ಲೂ ಕೂಡ ಪ್ರಧಾನಿ ಮೋದಿ ಅವರು ಆಗಮಿಸುತ್ತಾರೆ ಅನ್ನುವಂತ ಸಂಭ್ರಮ ಉಡುಪಿಯಲ್ಲಿ ಕಂಡು ಬರ್ತಾ ಇದೆ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಉಡುಪಿಗೆ ಬರ್ತಾ ಇದ್ದಾರೆ. ಪುತ್ತಿಗೆ ಶ್ರೀಗಳ ಪರ್ಯಾಯ ನಡೀತಾ ಇರುವಂತದ್ದು 2 ವರ್ಷಗಳಿಂದ ಗೀತೆಯ ಒಂದಷ್ಟು ಸಂದೇಶವನ್ನ ಸಾರಬೇಕು ಅನ್ನುವಂತ ನಿಟ್ಟಿನಲ್ಲಿ ಪುತ್ತಿಗೆ ಶ್ರೀಗಳು ನಿರಂತರ ಕಾರ್ಯಕ್ರಮವನ್ನು ರೂಪಿಸ್ತಾ ಬಂದಿದ್ದಾರೆ. ಈಗ ನಮ್ಮ ಪ್ರಧಾನಿಯನ್ನೇ ಕರಿಬೇಕು ಅನ್ನುವಂತ ಉದ್ದೇಶ ಯಾಕೆ ಇಟ್ಕೊಂಡ್ರಿ, ಮತ್ತೆ ಯಾವ ರೀತಿ ಅದಕ್ಕಾಗಿ ಪ್ರಯತ್ನಗಳನ್ನು ಮಾಡಿದಿರಿ, ಮತ್ತೆ ಅವರು ಬರುವಾಗ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ? ನಾವು ಸುಮಾರು 30 ವರ್ಷಗಳಿಂದ ಹಮ್ಮಿಕೊಂಡಂತಹ ಭಗವದ್ಗೀತಾ ಪ್ರಚಾರ ಅಭಿಯಾನದಲ್ಲಿ ಇದೀಗ ಒಂದು ಮುಕ್ತಾಯ ಹಂತದಲ್ಲಿ ಅಥವಾ ಬಹಳ ಉತ್ತುಂಗ ಹಂತದಲ್ಲಿ ನಾವು ಇದ್ದೇವೆ. ಈ ವಿಶ್ವಗೀತಾ ಪರ್ಯಾಯದ ಒಂದು ಸಮರ್ಪಣಾ ಸಮಾರಂಭದಲ್ಲಿ ಮೇರು ಕಾರ್ಯಕ್ರಮವಾಗಿ ಲಕ್ಷ ಕಂಠ ಗೀತ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇಂತಹ ಕಾರ್ಯಕ್ರಮಕ್ಕೆ ಪ್ರಧಾನಿಯವರೇ ಸೂಕ್ತ ವ್ಯಕ್ತಿ ಅಂತ ಹೇಳಿ ನಾವು ಭಾವಿಸಿ ಅವರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. ಕಾರಣ ಏನೆಂದರೆ ಪ್ರಧಾನಿಗಳ ಪೈಕಿ ನಮ್ಮ ನರೇಂದ್ರ ಮೋದಿ ಅವರಿಗೆ ಭಗವದ್ಗೀತೆಯ ಬಗ್ಗೆ ವಿಶೇಷ ಒಂದು ಗೌರವ ಮತ್ತೆ ನಂಬಿಕೆ ಇರುವುದನ್ನು ನಾವು ಗಮನಿಸಿದ್ದೇವೆ. ಅವರು ಎಲ್ಲೆಲ್ಲಿ ವಿದೇಶದಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಭಗವದ್ಗೀತೆಯನ್ನೇ ಉಡುಗೊರೆಯನ್ನಾಗಿ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಸ್ಪಷ್ಟವಾಗಿ ಅನೇಕ ಸಂದರ್ಭಗಳಲ್ಲಿ ಸಾರಿದ್ದಾರೆ, ಭಗವದ್ಗೀತೆ ಇಡೀ ಜಗತ್ತಿಗೆ ಒಂದು ಕಲ್ಯಾಣವನ್ನು ಮಾಡತಕ್ಕಂತಹ ಗ್ರಂಥ ಅಂತೇಳಿ. ಅಂತಹ ಒಂದು ವಿಶೇಷವಾದ ಗೌರವ ಇರತಕ್ಕಂತಹ ವ್ಯಕ್ತಿಯನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರೆ ಈ ಕಾರ್ಯಕ್ರಮ ಅತ್ಯಂತ ಶ್ರೇಷ್ಠವಾಗ್ತದೆ ಎಂಬ ದೃಷ್ಟಿಯಲ್ಲಿ ನಾವು ಅವರನ್ನು ಆಹ್ವಾನಿಸಿದ್ದು ಅವರ ಸಂತೋಷದಿಂದ ಬರ್ತಾ ಇದ್ದಾರೆ. ಈಗ ಮೋದಿಯವರು ಬರುವ ಹೊತ್ತು ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ಧಾರ್ಮಿಕವಾಗಿ? ಅವರನ್ನು ನಾವು ಸಾಂಪ್ರದಾಯಿಕವಾಗಿ ನಮ್ಮ ಶ್ರೀಕೃಷ್ಣ ಮಠದ ಸಂಪ್ರದಾಯದಂತೆ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಅವರು ಬಂದ ತಕ್ಷಣ ಕನಕದಾಸರಿಗೆ ಪುಷ್ಪವೃಷ್ಟಿಯನ್ನು ಮಾಡಿ ಕನಕ ಕಿಂಡಿಯ ಮುಖಾಂತರ ಕೃಷ್ಣನ ದರ್ಶನವನ್ನು ಮಾಡಿ ಮತ್ತೆ ಮಹಾದ್ವಾರದ ಹತ್ತಿರ ಬಂದು ದೇವರ ಒಳಗೆ ಬರ್ತಾರೆ. ಮಧ್ವ ಸರೋವರದಲ್ಲಿ ಪ್ರೋಕ್ಷಣೆಯನ್ನು ಮಾಡಿಕೊಂಡು ನವಗ್ರಹ ಕಿಂಡಿಯಲ್ಲಿ ಕೃಷ್ಣನ ದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ನಾವು ಹೊಸತಾಗಿ ನಿರ್ಮಾಣ ಮಾಡಿದಂತಹ ತೀರ್ಥ ಮಂಟಪದ ಕನಕ ಕವಚವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಮತ್ತೆ ಪ್ರಸಾದ ಸ್ವೀಕಾರ ಮಾಡಿ ಸಿಂಹಾಸನದ ದರ್ಶನ ಮಾಡಿ ಗೋಶಾಲೆಯ ದರ್ಶನ ಮಾಡಿ ಆಮೇಲೆ ನಮ್ಮ ಗೀತಾ ಮಂದಿರಕ್ಕೆ ಬಂದು ಗೀತಾ ಮಂದಿರದಲ್ಲಿ ಎಲ್ಲ ನಮ್ಮ ಭಗವದ್ಗೀತೆಯ ಒಂದು ಕಾರ್ಯಗಳನ್ನು ಅವರು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಸಂವಾದವನ್ನು ಮಾಡಿ ಆಮೇಲೆ ಅವರು ಸಭಾಭವನಕ್ಕೆ ಬಂದು ಲಕ್ಷ ಕಂಠ ಗೀತ ಪಾರಾಯಣದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಅವರ ಶುಭ ನುಡಿಯನ್ನು ಕೂಡ ನೀಡುವವರಿದ್ದಾರೆ. ಅದರ ಜೊತೆಗೆ ನಮ್ಮ ಸಂಸ್ಥಾನದ ವಿಶೇಷ ಗೌರವವನ್ನು ಕೂಡ ನಾವು ಅವರಿಗೆ ನೀಡ್ತಾ ಇದ್ದೇವೆ. ಪರ್ಯಾಯ ಪುತ್ತಿಗೆ ಶ್ರೀಗಳ ಅವರ ಮಾತು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕಡಲೂರು ಉಡುಪಿಯಲ್ಲಿ, ಕೃಷ್ಣನಗರಿ ಉಡುಪಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನಕ್ಕಾಗಿ ತಯಾರಿ ಸಿದ್ಧತೆ ಭರದಿಂದ ಸಾಗುತ್ತಿದೆ. ಕೋಟಿ ಗೀತ ಲೇಖನದ ನಂತರ ಲಕ್ಷ ಕಂಠ ಗೀತವನ್ನ ಶ್ರೀಮಠ ಉಡುಪಿಯ ಮಠ ಹಮ್ಮಿಕೊಂಡಿದೆ. ಇದರ ಪಾರಾಯಣಕ್ಕಾಗಿ ಮೋದಿ ಬರ್ತಾ ಇದ್ದಾರೆ. ನಾಳೆ ಕೃಷ್ಣನಗರಿ ಉಡುಪಿಗೆ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ. ಲಕ್ಷ ಕಂಠ ಗೀತ ಪಾರಾಯಣದಲ್ಲಿ ಮೋದಿ ಆಗಮಿಸುತ್ತಾರೆ, ಭಾಗಿಯಾಗ್ತಾರೆ. ಭಗವದ್ಗೀತೆಯ ಶ್ಲೋಕವನ್ನ ಪಠಿಸ್ತಾರೆ ಪ್ರಧಾನಿ ಮೋದಿ. ಪರ್ಯಾಯ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಈ ಕುರಿತಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಕನಕದಾಸರಿಗೆ ಪುಷ್ಪಾರ್ಚನೆಯನ್ನ ಮಾಡ್ತಾರೆ. ನಮೋ ಕನಕನ ಕಿಂಡಿಗೆ ಸ್ವರ್ಣ ಕವಚವನ್ನ ಸುವರ್ಣ ತೀರ್ಥ ಮಂಟಪ ಲೋಕಾರ್ಪಣೆ ಇದನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ನೆರವೇರಿಸುತ್ತಾರೆ. ಪ್ರಧಾನಿ ಮೋದಿ ಆಗಮನಕ್ಕೆ ಉಡುಪಿಯಲ್ಲಿ ಬಿಗಿ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ಮನೆ ಮನೆಯಲ್ಲೂ ಕೂಡ ಪ್ರಧಾನಿ ಮೋದಿ ಅವರು ಆಗಮಿಸುತ್ತಾರೆ ಅನ್ನುವಂತ ಸಂಭ್ರಮ ಉಡುಪಿಯಲ್ಲಿ ಕಂಡು ಬರ್ತಾ ಇದೆ.
ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಉಡುಪಿಗೆ ಬರ್ತಾ ಇದ್ದಾರೆ. ಪುತ್ತಿಗೆ ಶ್ರೀಗಳ ಪರ್ಯಾಯ ನಡೀತಾ ಇರುವಂತದ್ದು 2 ವರ್ಷಗಳಿಂದ ಗೀತೆಯ ಒಂದಷ್ಟು ಸಂದೇಶವನ್ನ ಸಾರಬೇಕು ಅನ್ನುವಂತ ನಿಟ್ಟಿನಲ್ಲಿ ಪುತ್ತಿಗೆ ಶ್ರೀಗಳು ನಿರಂತರ ಕಾರ್ಯಕ್ರಮವನ್ನು ರೂಪಿಸ್ತಾ ಬಂದಿದ್ದಾರೆ. ಈಗ ನಮ್ಮ ಪ್ರಧಾನಿಯನ್ನೇ ಕರಿಬೇಕು ಅನ್ನುವಂತ ಉದ್ದೇಶ ಯಾಕೆ ಇಟ್ಕೊಂಡ್ರಿ, ಮತ್ತೆ ಯಾವ ರೀತಿ ಅದಕ್ಕಾಗಿ ಪ್ರಯತ್ನಗಳನ್ನು ಮಾಡಿದಿರಿ, ಮತ್ತೆ ಅವರು ಬರುವಾಗ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ? ನಾವು ಸುಮಾರು 30 ವರ್ಷಗಳಿಂದ ಹಮ್ಮಿಕೊಂಡಂತಹ ಭಗವದ್ಗೀತಾ ಪ್ರಚಾರ ಅಭಿಯಾನದಲ್ಲಿ ಇದೀಗ ಒಂದು ಮುಕ್ತಾಯ ಹಂತದಲ್ಲಿ ಅಥವಾ ಬಹಳ ಉತ್ತುಂಗ ಹಂತದಲ್ಲಿ ನಾವು ಇದ್ದೇವೆ. ಈ ವಿಶ್ವಗೀತಾ ಪರ್ಯಾಯದ ಒಂದು ಸಮರ್ಪಣಾ ಸಮಾರಂಭದಲ್ಲಿ ಮೇರು ಕಾರ್ಯಕ್ರಮವಾಗಿ ಲಕ್ಷಕಂಠ ಗೀತಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇಂತಹ ಕಾರ್ಯಕ್ರಮಕ್ಕೆ ಪ್ರಧಾನಿಯವರೇ ಸೂಕ್ತ ವ್ಯಕ್ತಿ ಅಂತ ಹೇಳಿ ನಾವು ಭಾವಿಸಿ ಅವರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. ಕಾರಣ ಏನೆಂದರೆ ಪ್ರಧಾನಿಗಳ ಪೈಕಿ ನಮ್ಮ ನರೇಂದ್ರ ಮೋದಿ ಅವರಿಗೆ ಭಗವದ್ಗೀತೆಯ ಬಗ್ಗೆ ವಿಶೇಷ ಒಂದು ಗೌರವ ಮತ್ತೆ ನಂಬಿಕೆ ಇರುವುದನ್ನು ನಾವು ಗಮನಿಸಿದ್ದೇವೆ. ಅವರು ಎಲ್ಲೆಲ್ಲಿ ವಿದೇಶದಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಭಗವದ್ಗೀತೆಯನ್ನೇ ಉಡುಗೊರೆಯನ್ನಾಗಿ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಸ್ಪಷ್ಟವಾಗಿ ಅನೇಕ ಸಂದರ್ಭಗಳಲ್ಲಿ ಸಾರಿದ್ದಾರೆ, ಭಗವದ್ಗೀತೆ ಇಡೀ ಜಗತ್ತಿಗೆ ಒಂದು ಕಲ್ಯಾಣವನ್ನು ಮಾಡತಕ್ಕಂತಹ ಗ್ರಂಥ ಅಂತ ಹೇಳಿ. ಅಂತಹ ಒಂದು ವಿಶೇಷವಾದ ಗೌರವ ಇರತಕ್ಕಂತಹ ವ್ಯಕ್ತಿಯನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರೆ ಈ ಕಾರ್ಯಕ್ರಮ ಅತ್ಯಂತ ಶ್ರೇಷ್ಠವಾಗ್ತದೆ ಎಂಬ ದೃಷ್ಟಿಯಲ್ಲಿ ನಾವು ಅವರನ್ನು ಆಹ್ವಾನಿಸಿದ್ದು ಅವರು ಸಂತೋಷದಿಂದ ಬರ್ತಾ ಇದ್ದಾರೆ. ಈಗ ಮೋದಿಯವರು ಬರುವ ಹೊತ್ತು ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ಧಾರ್ಮಿಕವಾಗಿ? ಅವರನ್ನು ನಾವು ಸಾಂಪ್ರದಾಯಿಕವಾಗಿ ನಮ್ಮ ಶ್ರೀಕೃಷ್ಣ ಮಠದ ಸಂಪ್ರದಾಯದಂತೆ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಅವರು ಬಂದ ತಕ್ಷಣ ಕನಕದಾಸರಿಗೆ ಪುಷ್ಪವೃಷ್ಟಿಯನ್ನು ಮಾಡಿ ಕನಕ ಕಿಂಡಿಯ ಮುಖಾಂತರ ಕೃಷ್ಣನ ದರ್ಶನವನ್ನು ಮಾಡಿ ಮತ್ತೆ ಮಹಾದ್ವಾರದ ಹತ್ತಿರ ಬಂದು ದೇವರ ಒಳಗೆ ಬರ್ತಾರೆ. ಮಧ್ವ ಸರೋವರದಲ್ಲಿ ಪ್ರೋಕ್ಷಣೆಯನ್ನು ಮಾಡಿಕೊಂಡು ನವಗ್ರಹ ಕಿಂಡಿಯಲ್ಲಿ ಕೃಷ್ಣನ ದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ನಾವು ಹೊಸತಾಗಿ ನಿರ್ಮಾಣ ಮಾಡಿದಂತಹ ತೀರ್ಥ ಮಂಟಪದ ಕನಕ ಕವಚವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಮತ್ತೆ ಪ್ರಸಾದ ಸ್ವೀಕಾರ ಮಾಡಿ ಸಿಂಹಾಸನದ ದರ್ಶನ ಮಾಡಿ ಗೋಶಾಲೆಯ ದರ್ಶನ ಮಾಡಿ ಆಮೇಲೆ ನಮ್ಮ ಗೀತಾ ಮಂದಿರಕ್ಕೆ ಬಂದು ಗೀತಾ ಮಂದಿರದಲ್ಲಿ ಎಲ್ಲ ನಮ್ಮ ಭಗವದ್ಗೀತೆಯ ಒಂದು ಕಾರ್ಯಗಳನ್ನು ಅವರು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಸಂವಾದವನ್ನು ಮಾಡಿ ಆಮೇಲೆ ಅವರು ಸಭಾಭವನಕ್ಕೆ ಬಂದು ಲಕ್ಷಕಂಠ ಗೀತಾ ಪಾರಾಯಣದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಅವರ ಶುಭ ನುಡಿಯನ್ನು ಕೂಡ ನೀಡುವವರಿದ್ದಾರೆ. ಅದರ ಜೊತೆಗೆ ನಮ್ಮ ಸಂಸ್ಥಾನದ ವಿಶೇಷ ಗೌರವವನ್ನು ಕೂಡ ನಾವು ಅವರಿಗೆ ನೀಡ್ತಾ ಇದ್ದೇವೆ. ಪರ್ಯಾಯ ಪುತ್ತಿಗೆ ಶ್ರೀಗಳ ಅವರ ಮಾತು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕಡಲೂರು ಉಡುಪಿಯಲ್ಲಿ, ಕೃಷ್ಣನಗರಿ ಉಡುಪಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನಕ್ಕಾಗಿ ತಯಾರಿ ಸಿದ್ಧತೆ ಭರದಿಂದ ಸಾಗುತ್ತಿದೆ. ಕೋಟಿ ಗೀತಾ ಲೇಖನದ ನಂತರ ಲಕ್ಷಕಂಠ ಗೀತವನ್ನ ಶ್ರೀಮಠ ಉಡುಪಿಯ ಮಠ ಹಮ್ಮಿಕೊಂಡಿದೆ. ಇದರ ಪಾರಾಯಣಕ್ಕಾಗಿ ಮೋದಿ ಬರ್ತಾ ಇದ್ದಾರೆ. ನಾಳೆ ಕೃಷ್ಣನಗರಿ ಉಡುಪಿಗೆ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ. ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಮೋದಿ ಆಗಮಿಸ್ತಾರೆ, ಭಾಗಿಯಾಗ್ತಾರೆ. ಭಗವದ್ಗೀತೆಯ ಶ್ಲೋಕವನ್ನ ಪಠಿಸ್ತಾರೆ ಪ್ರಧಾನಿ ಮೋದಿ. ಪರ್ಯಾಯ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಈ ಕುರಿತಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಕನಕದಾಸರಿಗೆ ಪುಷ್ಪಾರ್ಚನೆಯನ್ನ ಮಾಡ್ತಾರೆ. ನಮೋ ಕನಕನ ಕಿಂಡಿಗೆ ಸ್ವರ್ಣ ಕವಚವನ್ನ ಸುವರ್ಣ ತೀರ್ಥ ಮಂಟಪ ಲೋಕಾರ್ಪಣೆ ಇದನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ನೆರವೇರಿಸುತ್ತಾರೆ. ಪ್ರಧಾನಿ ಮೋದಿ ಆಗಮನಕ್ಕೆ ಉಡುಪಿಯಲ್ಲಿ ಬಿಗಿ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ಮನೆಯಲ್ಲೂ ಕೂಡ ಪ್ರಧಾನಿ ಮೋದಿಯವರು ಆಗಮಿಸುತ್ತಾರೆ ಅನ್ನುವಂತ ಸಂಭ್ರಮ ಉಡುಪಿಯಲ್ಲಿ ಕಂಡು ಬರ್ತಾ ಇದೆ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಉಡುಪಿಗೆ ಬರ್ತಾ ಇದ್ದಾರೆ. ಪುತ್ತಿಗೆ ಶ್ರೀಗಳ ಪರ್ಯಾಯ ನಡೀತಾ ಇರುವಂತದ್ದು 2 ವರ್ಷಗಳಿಂದ ಗೀತೆಯ ಒಂದಷ್ಟು ಸಂದೇಶವನ್ನ ಸಾರಬೇಕು ಅನ್ನುವಂತ ನಿಟ್ಟಿನಲ್ಲಿ ಪುತ್ತಿಗೆ ಶ್ರೀಗಳು ನಿರಂತರ ಕಾರ್ಯಕ್ರಮವನ್ನು ರೂಪಿಸ್ತಾ ಬಂದಿದ್ದಾರೆ. ಈಗ ನಮ್ಮ ಪ್ರಧಾನಿಯನ್ನೇ ಕರಿಬೇಕು ಅನ್ನುವಂತ ಉದ್ದೇಶ ಯಾಕೆ ಇಟ್ಕೊಂಡ್ರಿ, ಮತ್ತೆ ಯಾವ ರೀತಿ ಅದಕ್ಕಾಗಿ ಪ್ರಯತ್ನಗಳನ್ನು ಮಾಡಿದಿರಿ, ಮತ್ತೆ ಅವರು ಬರುವಾಗ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ? ನಾವು ಸುಮಾರು 30 ವರ್ಷಗಳಿಂದ ಹಮ್ಮಿಕೊಂಡಂತಹ ಭಗವದ್ಗೀತಾ ಪ್ರಚಾರ ಅಭಿಯಾನದಲ್ಲಿ ಇದೀಗ ಒಂದು ಮುಕ್ತಾಯ ಹಂತದಲ್ಲಿ ಅಥವಾ ಬಹಳ ಉತ್ತುಂಗ ಹಂತದಲ್ಲಿ ನಾವು ಇದ್ದೇವೆ. ಈ ವಿಶ್ವಗೀತಾ ಪರ್ಯಾಯದ ಒಂದು ಸಮರ್ಪಣಾ ಸಮಾರಂಭದಲ್ಲಿ ಮೇರು ಕಾರ್ಯಕ್ರಮವಾಗಿ ಲಕ್ಷಕಂಠ ಗೀತಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇಂತಹ ಕಾರ್ಯಕ್ರಮಕ್ಕೆ ಪ್ರಧಾನಿಯವರೇ ಸೂಕ್ತ ವ್ಯಕ್ತಿ ಅಂತ ಹೇಳಿ ನಾವು ಭಾವಿಸಿ ಅವರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. ಕಾರಣ ಏನೆಂದರೆ ಪ್ರಧಾನಿಗಳ ಪೈಕಿ ನಮ್ಮ ನರೇಂದ್ರ ಮೋದಿ ಅವರಿಗೆ ಭಗವದ್ಗೀತೆಯ ಬಗ್ಗೆ ವಿಶೇಷ ಒಂದು ಗೌರವ ಮತ್ತೆ ನಂಬಿಕೆ ಇರುವುದನ್ನು ನಾವು ಗಮನಿಸಿದ್ದೇವೆ. ಅವರು ಎಲ್ಲೆಲ್ಲಿ ವಿದೇಶದಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಭಗವದ್ಗೀತೆಯನ್ನೇ ಉಡುಗೊರೆಯನ್ನಾಗಿ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಸ್ಪಷ್ಟವಾಗಿ
ಅನೇಕ ಸಂದರ್ಭಗಳಲ್ಲಿ ಸಾರಿದ್ದಾರೆ. ಭಗವದ್ಗೀತೆ ಇಡೀ ಜಗತ್ತಿಗೆ ಒಂದು ಕಲ್ಯಾಣವನ್ನು ಮಾಡತಕ್ಕಂತಹ ಗ್ರಂಥ ಅಂತೇಳಿ ಅಂತಹ ಒಂದು ವಿಶೇಷವಾದ ಗೌರವ ಇರತಕ್ಕಂತಹ ವ್ಯಕ್ತಿಯನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರೆ ಈ ಕಾರ್ಯಕ್ರಮ ಅತ್ಯಂತ ಶ್ರೇಷ್ಠವಾಗ್ತದೆ ಎಂಬ ದೃಷ್ಟಿಯಲ್ಲಿ ನಾವು ಅವರನ್ನು ಆಹ್ವಾನಿಸಿದ್ದು ಅವರು ಸಂತೋಷದಿಂದ ಬರ್ತಾ ಇದ್ದಾರೆ. ಮೋದಿಯವರು ಬರುವ ಹೊತ್ತು ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ಧಾರ್ಮಿಕವಾಗಿ? ಅವರನ್ನು ನಾವು ಸಾಂಪ್ರದಾಯಿಕವಾಗಿ ನಮ್ಮ ಶ್ರೀಕೃಷ್ಣ ಮಠದ ಸಂಪ್ರದಾಯದಂತೆ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಅವರು ಬಂದ ತಕ್ಷಣ ಕನಕದಾಸರಿಗೆ ಪುಷ್ಪವೃಷ್ಟಿಯನ್ನು ಮಾಡಿ ಕನಕ ಕಿಂಡಿಯ ಮುಖಾಂತರ ಕೃಷ್ಣನ ದರ್ಶನವನ್ನು ಮಾಡಿ ಮತ್ತೆ ಮಹಾದ್ವಾರದ ಹತ್ತಿರ ಬಂದು ದೇವರ ಒಳಗೆ ಬರ್ತಾರೆ. ಮಧ್ವ ಸರೋವರದಲ್ಲಿ ಪ್ರೋಕ್ಷಣೆಯನ್ನು ಮಾಡಿಕೊಂಡು ನವಗ್ರಹ ಕಿಂಡಿಯಲ್ಲಿ ಕೃಷ್ಣನ ದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ನಾವು ಹೊಸತಾಗಿ ನಿರ್ಮಾಣ ಮಾಡಿದಂತಹ ತೀರ್ಥಮಂಟಪದ ಕನಕ ಕವಚವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಮತ್ತೆ ಪ್ರಸಾದ ಸ್ವೀಕಾರ ಮಾಡಿ ಸಿಂಹಾಸನದ ದರ್ಶನ ಮಾಡಿ ಗೋಶಾಲೆಯ ದರ್ಶನ ಮಾಡಿ ಆಮೇಲೆ ನಮ್ಮ ಗೀತಾ ಮಂದಿರಕ್ಕೆ ಬಂದು ಗೀತಾ ಮಂದಿರದಲ್ಲಿ ಎಲ್ಲ ನಮ್ಮ ಭಗವದ್ಗೀತೆಯ ಒಂದು ಕಾರ್ಯಗಳನ್ನು ಅವರು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಸಂವಾದವನ್ನು ಮಾಡಿ ಆಮೇಲೆ ಅವರು ಸಭಾಭವನಕ್ಕೆ ಬಂದು ಲಕ್ಷಕಂಠ ಗೀತಾ ಪಾರಾಯಣದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಅವರ ಶುಭ ನುಡಿಯನ್ನು ಕೂಡ ನೀಡುವವರಿದ್ದಾರೆ. ಅದರ ಜೊತೆಗೆ ನಮ್ಮ ಸಂಸ್ಥಾನದ ವಿಶೇಷ ಗೌರವವನ್ನು ಕೂಡ ನಾವು ಅವರಿಗೆ ನೀಡ್ತಾ ಇದ್ದೇವೆ. ಪರ್ಯಾಯ ಪುತ್ತಿಗೆ ಶ್ರೀಗಳ ಅವರ ಮಾತು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.